ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ತುಲಾ ರಾಶಿ, ತುಲಾ ಲಗ್ನ. ಅಕ್ಟೋಬರ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ಅಕ್ಟೋಬರ್ ತಿಂಗಳು ತುಲಾ ರಾಶಿಯವರಿಗೆ ಮಿಶ್ರದಿಂದ ಉತ್ತಮ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಗ್ರಹಗಳ ಸ್ಥಿತಿ ನೋಡೋದಾದ್ರೆ ನಿಮ್ಮ ಒಂದು ರಾಶಿಯಲ್ಲಿನೇ ಶುಕ್ರನ ಸಂಚಾರ ಆಗ್ತಿರೋದ್ರಿಂದ ಶುಕ್ರನಿಂದ ತುಂಬಾ ಉತ್ತಮವಾದಂತಹ ಫಲವನ್ನ ಮೊದಲ ವಾರದಲ್ಲಿ ನೋಡಬಹುದು. ಅದಾದ ನಂತರ ಮಿಶ್ರ ಫಲವನ್ನ ನೋಡಬಹುದು. ಶುಕ್ರ ನಿಮ್ಮ ಧನಸ್ಥಾನಕ್ಕೆ ಸಂಚಾರ ಆಗ್ತಾನೆ. ಜೊತೆಗೆ 3 ಗ್ರಹಗಳ ಸಂಯೋಗ ರವಿ, ಬುಧ ಮತ್ತೆ ಕೇತು ನಿಮ್ಮ ವಯಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಸುಮಾರಷ್ಟು ವಿಚಾರಗಳಲ್ಲಿ ಬದಲಾವಣೆಗಳಾಗಿರ್ಬೋದು, ಕಾರ್ಯಗಳ ಸಫಲತೆಯಲ್ಲಿ ಬದಲಾವಣೆಗಳನ್ನ ನೋಡುವಂತದ್ದಿರುತ್ತೆ. ಮಂಗಳ ನಿಮ್ಮ ಭಾಗ್ಯಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ನಿಮ್ಮ ಧನಾಧಿಪತಿ ಸಪ್ತಮಾಧಿಪತಿಯಾಗಿ ಕೆಲವೊಂದು ದುಡ್ಡು ಕಾಸಿನ ವಿಚಾರದಲ್ಲಿ ಏರುಪೇರುಗಳು, ಬದಲಾವಣೆಗಳು. ಆದರೆ ತಿಂಗಳ ಕೊನೆಯದಲ್ಲಿ ನಿಮಗೆ ಉತ್ತಮವಾದಂತಹ ಒಂದು ಅನುಕೂಲಗಳನ್ನು ಕೂಡ ಕೊಡ್ತಾನೆ. ಶನೈಶ್ಚರ ಪಂಚಮ ಸ್ಥಾನದಲ್ಲಿ ವಕ್ರಿಯಾಗಿ ನಡೀತಾನೆ. ತುಂಬಾ ಉತ್ತಮವಾದಂತಹ ಫಲವನ್ನ ಶನೈಶ್ಚರಿಂದ ಬರುವಂತಹ ತಿಂಗಳ ನಿರೀಕ್ಷೆ ಮಾಡೋದು. ಗುರುವಿನ ಬಲ ಇಲ್ಲ, ಗುರು ಅಷ್ಟಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಗುರುವಿನಿಂದ ಕೆಲವೊಂದು ಮಿಶ್ರ ಫಲ ಮತ್ತು ಆಕಸ್ಮಿಕವಾದಂತಹ ಬದಲಾವಣೆಗಳು, ಏರುಪೇರುಗಳನ್ನ ಈ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ಇದೆ. ನೋಡಿ, ನಿಮ್ಮ ಒಂದು ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ, ನಿಮ್ಮ ಒಂದು ವ್ಯಕ್ತಿತ್ವ, ನಿಮ್ಮ ಗೌರವ ಆಗಿರ್ಬೋದು, ನಿಮ್ಮ ಜ್ಞಾನ ಆಗಿರ್ಬೋದು, ನಿಮ್ಮ ಒಂದು ಫೇಸ್ ವ್ಯಾಲ್ಯೂವನ್ನ ವೃದ್ಧಿ ಮಾಡಿಕೊಳ್ಳುವಂತಹ ಮಾನಸಿಕ ಸ್ಥಿತಿ ಇರುತ್ತೆ. ಎಲ್ಲದರಲ್ಲೂ ಕೂಡ ನಿಮ್ಮ ಒಂದು ಸಾಮರ್ಥ್ಯವನ್ನ ಪ್ರದರ್ಶನ ಮಾಡುವಂತಹ ಒಂದು ವ್ಯಕ್ತಿತ್ವ ಇರುತ್ತೆ. ಸಮಾಜದಲ್ಲಿ ಹೆಚ್ಚಿನ ಒಂದು ಸಕ್ಸಸ್ ಪಡಿಬೇಕಾದ್ರೆ ಅದನ್ನ ಸಕ್ಸಸ್ ಪಡೆಯೋಕೆ ನಿಮ್ಮ ಒಂದು ಸ್ಯಾಕ್ರಿಫೈಸ್ ಆಗಿರ್ಬೋದು, ನಿಮ್ಮಿಂದ ಖರ್ಚುಗಳನ್ನ ಮಾಡಬೇಕಾದಂತಹ ಒಂದು ಮಾನಸಿಕ ಸ್ಥಿತಿ ಕೂಡ ಇರುತ್ತೆ. ಈ ಬರುವಂತಹ ತಿಂಗಳಲ್ಲಿ ನಿಮಗೆ ದೂರದ ಪ್ರಯಾಣ, ಓಡಾಟಗಳಾಗಿರ್ಬೋದು, ಮತ್ತೆ ಆಕಸ್ಮಿಕವಾದಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿರುವಂತಹ ಒಂದು ಅನಿವಾರ್ಯತೆ ಇರುತ್ತೆ. ಅದು ಸಾಮಾಜಿಕಕ್ಕೆ ಕನೆಕ್ಟ್ ಆಗಿರುತ್ತೆ. ಜೊತೆಗೆ ನಿಮ್ಮ ಒಂದು ಹಣಕಾಸಿನ ಸ್ಥಿತಿ ಬರುವಂತಹ ತಿಂಗಳಲ್ಲಿ ಹೇಗಿರುತ್ತೆ ಅಂದ್ರೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಮೊದಲ 2 ವಾರಗಳ ಕಾಲದಲ್ಲಿ ಏರುಪೇರುಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ನಿಮಗೆ ಹಣದ ಅವಶ್ಯಕತೆ ಆಗಿರ್ಬೋದು, ನೀವು ಹಾಕಿದಂತಹ ಯೋಜನೆಗಳು ಸ್ವಲ್ಪ ವಿಳಂಬದಿಂದ ಕೈಗೆಟುಕುವಂತದ್ದಾಗಿರ್ಬೋದು. ಸ್ವಲ್ಪ ಮಟ್ಟಿಗೆ ಕೊನೆಯ ಪಕ್ಷದಲ್ಲಿ ನಿಮಗೆ ಏನಾಗುತ್ತೆ ಅಂದ್ರೆ ನಿಮ್ಮ ಒಂದು ಪ್ಲಾನಿಂಗ್ ಅನ್ನ ಚೇಂಜ್ ಮಾಡಬೇಕಾಗತ್ತೆ. ಮತ್ತೆ ನಿಮ್ಮ ಒಂದು ಹಾಕಿದಂತಹ ಒಂದು ಯೋಜನೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಾಗತ್ತೆ. ಸಹಕಾರದ ಕೊರತೆಯನ್ನ ನೋಡುವಂತಹ ಸಾಧ್ಯತೆಗಳನ್ನು ನೋಡಬಹುದು. ಹಾಗಾಗಿ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಶ್ರಮವನ್ನ ಇರುತ್ತೆ. ಅದಕ್ಕೆ ಆದಂತಹ ಬೇರೆ ಒಂದು ಯೋಜನೆಗಳನ್ನ ಈ ಬರುವಂತಹ ತಿಂಗಳಲ್ಲಿ ತುಲಾರಾಶಿ, ತುಲಾ ಲಗ್ನದವರು ಮಾಡ್ಕೋಬೇಕು. ಗುರು ಕೂಡ ಅಷ್ಟಮ ಸ್ಥಾನದಿಂದ ನಿಮ್ಮ ಒಂದು ಹಣಸ್ಥಾನದ ಧನಸ್ಥಾನವನ್ನ ದೃಷ್ಟಿ ಮಾಡ್ತಿರೋದ್ರಿಂದ ಸಾಲದ ಒಂದು ಒತ್ತಡ ಆಗಿರ್ಬೋದು, ಸಾಲ ಮಾಡಬೇಕಾದಂತ ಅನಿವಾರ್ಯತೆ, ಮತ್ತೆ ನಿಮಗೆ ಒಂದು ಹೂಡಿಕೆ ಮಾಡಲೇಬೇಕಾದಂತಹ ಅವಶ್ಯಕತೆ ಇರುತ್ತೆ ಬರುವಂತಹ ತಿಂಗಳಲ್ಲಿ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಇರುವಂತಹ ದುಡ್ಡನ್ನ ನೀವು ಹೆಚ್ಚಿನ ಹೂಡಿಕೆ ಇಲ್ಲ ಅಂತಂದ್ರೆ ಆಕಸ್ಮಿಕವಾಗಿ ಬೇರೆಯವರ ಸಹಾಯಕ್ಕೆ ನೀವು ಕೊಡುವಂತದ್ದಾಗಿರ್ಬೋದು, ಇಲ್ಲಾಂದ್ರೆ ನಿಮ್ಮ ಕೆಲಸ ಕಾರ್ಯಗಳನ್ನ ಸಕ್ಸಸ್ ಮಾಡಕ್ಕೆ ಖರ್ಚು ಮಾಡಬೇಕಾದಂತ ಅನಿವಾರ್ಯತೆ ಇರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬದಿಂದ ದುಡ್ಡು ಕಾಸಿನ ಅನುಕೂಲಗಳು ಬರುತ್ತೆ. ಸೊ ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ಒಂದು ಮಿತ್ರರಾಗಿರ್ಬೋದು, ಪಾರ್ಟ್ನರ್ಸ್ ಆಗಿರ್ಬೋದು, ಅವರ ಸಲಹೆ, ಅವರ ಒಂದು ಮಾರ್ಗದರ್ಶನ, ಅದರಿಂದ ನಿಮಗೆ ದಾರಿ ಮಾರ್ಗ ಆಗುವಂತ ಯೋಗಗಳಿದೆ. ನಿಮ್ಮ ಸ್ವಯಂ ವ್ಯಕ್ತಿತ್ವ ಆಗಿರ್ಬೋದು, ನಿಮ್ಮ ಯೋಚನೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬದಿಂದ ಸಕ್ಸಸ್ ಅನ್ನ ನೋಡುವಂತದ್ದಿರುತ್ತೆ ಹಾಕಿದ ಯೋಜನೆಗಳಿಗೆ. ಸೊ ಹಾಗಾಗಿ ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಯಾವುದೇ ರೀತಿಯ ಡಾಕ್ಯುಮೆಂಟೇಶನ್, ಅಗ್ರಿಮೆಂಟ್ ವಿಚಾರದಲ್ಲಿ ಮೊದಲ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಳಿತವನ್ನ ನೋಡುವಂತದ್ದಿರುತ್ತೆ. ಅದಾದ ನಂತರ ನಿಮಗೆ ಮಾಡುವಂತಹ ಕೆಲಸದಲ್ಲಿ ಅಭಿವೃದ್ಧಿಯನ್ನು ನೋಡುವಂತದ್ದು ಈ ಬರುವಂತಹ ತಿಂಗಳಲ್ಲಿ ತುಲಾರಾಶಿ, ತುಲಾ ಲಗ್ನದವರೆಗಿದೆ. ಸುಖ ಸೌಕರ್ಯಗಳಲ್ಲಿ ಬರುವಂತಹ ತಿಂಗಳು 2 ವಾರಗಳ ಕಾಲದ ನಂತರ ನಿಮಗೆ ತುಂಬಾ ಉತ್ತಮವಾದಂತಹ ಯೋಗ ಅವಕಾಶಗಳಿದೆ. ನಿಮಗೆ ವಾಹನಗಳ ವಿಚಾರದಲ್ಲಿ ಕೆಲವೊಂದು ಲಾಭಗಳನ್ನ ನೋಡುವಂತದ್ದಾಗಿರ್ಬೋದು, ಭೂಮಿ ಆಗಿರ್ಬೋದು, ಆ ಸಂಬಂಧಪಟ್ಟಂತ ವಿಚಾರ ತೃಪ್ತಿ ಆಗುವಂತಹ ಒಂದು ಬದಲಾವಣೆಗಳನ್ನು ನೋಡುವಂತಿರುತ್ತೆ. ಮಂಗಳ 20ನೇ ತಾರೀಕು ಆದ ನಂತರ ನಿಮ್ಮ ಭೂಮಿ ಸ್ಥಾನವನ್ನ ನೋಡ್ತಿರೋದ್ರಿಂದ ಯಾವುದಾದ್ರೂ ವ್ಯವಹಾರಗಳಲ್ಲಿ ನಿಮಗೆ ಅನುಕೂಲಗಳನ್ನು ನೋಡುವಂತಹ ಸಾಧ್ಯತೆ, ಕೆಲವೊಂದು ಬೆಳವಣಿಗೆಯನ್ನ ಭೂಮಿ ವಿಚಾರದಲ್ಲಿ ನೋಡುವಂತಹ ಅವಕಾಶಗಳು ಕೂಡ ಈ ಬರುವಂತಹ ತಿಂಗಳಲ್ಲಿ ನೋಡಬಹುದು. ಪತಿ ಪತ್ನಿಯ ಸಂಬಂಧಗಳು ತುಂಬಾ ಚೆನ್ನಾಗಿರುತ್ತೆ ಬರುವಂತಹ ತಿಂಗಳಲ್ಲಿ. ಅವರ ಸಹಕಾರ ಆಗಿರ್ಬೋದು, ಅವರ ಮಾರ್ಗದರ್ಶನ ಆಗಿರ್ಬೋದು, ನಿಮ್ಮಿಬ್ಬರ ಬಾಂಧವ್ಯದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಹೊಸ ವ್ಯಾಪಾರ ವ್ಯವಹಾರಗಳನ್ನ ಸ್ಟಾರ್ಟ್ ಮಾಡಕ್ಕೆ 2 ವಾರಗಳ ನಂತರ ನಿಮಗೆ ತುಂಬಾ ಉತ್ತಮವಾದಂತ ಅವಕಾಶ. ರವಿ ಮತ್ತೆ ಬುಧ ನಿಮ್ಮ ರಾಶಿಯಿಂದ ಸಂಚಾರ ಆಗ್ತಾನೆ. ಆದ್ರೆ ರವಿ ನೀಚನಾದ್ರೂ ಕೂಡ ಬುಧನ ಜೊತೆಗೆ ಇರೋದ್ರಿಂದ ಬುಧಾದಿತ್ಯ ಯೋಗ, ತುಂಬಾ ತೀಕ್ಷ್ಣವಾದಂತಹ ಬುದ್ಧಿ, ಅನಾವಶ್ಯಕವಾದಂತಹ ಯಾವುದೇ ರೀತಿಯ ಖರ್ಚುಗಳಿಗೆ ಮೇಲೆ ಕಡಿವಾಣ ಹಾಕುವಂತಹ ಮಾನಸಿಕ ಸ್ಥಿತಿ, ತುಂಬಾನೇ ವ್ಯವಹಾರಿಕ ಜ್ಞಾನವನ್ನ ಇರುವಂತಹ ವ್ಯಕ್ತಿತ್ವ ಈ ಬರುವಂತಹ ತಿಂಗಳಲ್ಲಿ ತುಲಾ ರಾಶಿ, ತುಲಾ ಲಗ್ನದವರು ಇರುತ್ತೆ.
ವೃತ್ತಿಯಲ್ಲಿ ನೋಡಿ ಜಾಬ್ ಮಾಡೋರಿಗೆ ಸ್ವಲ್ಪ ಮಟ್ಟಿಗೆ ಈ ಬರುವಂತಹ ತಿಂಗಳಲ್ಲಿ ಅಧಿಕವಾದಂತಹ ಒತ್ತಡವನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಉದ್ಯೋಗದಲ್ಲಿ ಕೆಲಸದ ಒತ್ತಡ ಇರುತ್ತೆ, ಮತ್ತೆ ಬದಲಾವಣೆಗಳನ್ನ ಮಾಡುವಂತಹ ಒಂದು ಮಾನಸಿಕ ಸ್ಥಿತಿ ಇರುತ್ತೆ. ಆದರೆ ಈ ಬರುವಂತಹ ತಿಂಗಳಲ್ಲಿ ಅವಕಾಶಗಳ ಸ್ವಲ್ಪ ಕೊರತೆಯನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಈ ಬರುವಂತಹ ತಿಂಗಳಲ್ಲಿ ಬದಲಾವಣೆಗಳು ಸ್ವಲ್ಪ ವಿಳಂಬದಿಂದ ನೋಡುವಂತಹ ಸಾಧ್ಯತೆಗಳು ತುಲಾ ರಾಶಿ ತುಲಾ ಲಗ್ನದವರಿಗೆ. ಹಾಗಾಗಿ ಇರುವಂತಹ ವೃತ್ತಿಯಲ್ಲಿನೇ ನೀವು ಕಂಟಿನ್ಯೂ ಮಾಡಿದ್ರೆ ಉತ್ತಮವಾದಂತಹ ಫಲ ನೋಡಬಹುದು. ಮಂಗಳ ಭಾಗ್ಯಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ದೇವತಾ ಕ್ಷೇತ್ರಕ್ಕೆ ಹೋಗುವಂತದ್ದಾಗಿರ್ಬೋದು, ಪೂಜೆ ಪುನಸ್ಕಾರಗಳ ಮೇಲೆ ಖರ್ಚುಗಳನ್ನ ಮಾಡಬೇಕಾದಂತದ್ದಾಗಿರ್ಬೋದು, ಮತ್ತೆ ನಿಮ್ಮ ಒಂದು ವ್ಯವಹಾರದಲ್ಲಿ ವೃದ್ಧಿಯಾಗುವಂತಹ ಅವಕಾಶಗಳನ್ನು ಕೂಡ ಈ ಮಂಗಳ ಗ್ರಹ ನಿಮ್ಗೆ ತೋರಿಸ್ತಾನೆ. ಜೊತೆಗೆ ಮಂಗಳ ನೀಚ ಸ್ಥಾನಕ್ಕೆ ಹೋಗ್ತಾನೆ. ನಿಮಗೆ 20ನೇ ತಾರೀಕಿನಂತ ದಶಮದಲ್ಲಿ ಹೋದಂತಹ ಮಂಗಳ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಕೆಲವೊಂದು ಅನುಕೂಲಗಳನ್ನು ಕೊಡ್ತಾನೆ. ಮುಂಚೆ ಮಾಡಬೇಕಾದಂತಹ ಅತಿಯಾದಂತಹ ಪ್ರಯತ್ನ ನಿಮಗೆ ಇಲ್ಲಿ ಕಡಿಮೆ ಪ್ರಮಾಣದಲ್ಲಿರುತ್ತೆ, ಆದರೆ ಬಂದಂತಹ ದುಡ್ಡಾಗಿರ್ಬೋದು, ಅದರಿಂದ ಬಂದಂತಹ ಲಾಭ ಆಗಿರ್ಬೋದು, ಅದರಲ್ಲಿ ನಿಮಗೆ ತೃಪ್ತಿ ಇಲ್ಲದೆ ಇರುವಂತಹ ಸಾಧ್ಯತೆಗಳು ಕೂಡ ಈ ಬರುವಂತಹ ತಿಂಗಳಲ್ಲಿರುತ್ತೆ. ಸೊ ಹಾಗಾಗಿ ವ್ಯಾಪಾರದಲ್ಲಿ 2ನೇ ಹಂತದಲ್ಲಿ ತುಂಬಾ ಉತ್ತಮವಾದಂತಹ ಸ್ವಲ್ಪ ಬದಲಾವಣೆ ಮತ್ತೆ ಬೆಳವಣಿಗೆಗಳನ್ನ ನೋಡಬಹುದು. ಜೊತೆಗೆ ರವಿ ಕೂಡ ನಿಮಗೆ ರಾಶಿ ಲಗ್ನದಿಂದ ಸಂಚಾರ ಆಗ್ತಾನೆ 2 ವಾರಗಳ ಕಾಲದ ನಂತರ. ಮಿತ್ರರ ಸಹಕಾರ, ಸಪೋರ್ಟು, ಮತ್ತೆ ಅವರಿಂದ ಮತ್ತೆ ಸಮಾಜದಲ್ಲಿ ನಿಮಗೆ ಒಂದು ರೀತಿಯ ಗೌರವಗಳು, ನೀವು ಬೇಡ ಅಂದ್ರೂ ಕೂಡ ಬರುವಂತಹ ಯೋಗ ಈಸಿಯಾಗಿ ಬರುತ್ತೆ. ಆದ್ರೆ ಅದರ ಬಗ್ಗೆ ನಿಮ್ಗೆ ಗೌರವ ಇರುತ್ತೆ. ರವಿ ಕೂಡ ನೀಚ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ನಿಮ್ಮ ಒಂದು ಅಧಿಕಾರ, ನಿಮ್ಮ ಒಂದು ವ್ಯಾಲ್ಯೂ ಇರುತ್ತಲ್ಲ, ಅದನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡದೇ ಕೊಳ್ಳುವಂತಹ ಒಂದು ಮಾನಸಿಕ ಸ್ಥಿತಿ ನಿಮ್ಗಿರುತ್ತೆ. ಈ ಬರುವಂತಹ ತಿಂಗಳು ತುಲಾ ರಾಶಿ ತುಲಾ ಲಗ್ನ ಕೆಲವೊಂದು ಉತ್ತಮ, ಕೆಲವೊಂದು ಅನಾನುಕೂಲತೆಗಳು ಕೂಡ ನೋಡಬಹುದು. ಸುಮಾರಷ್ಟು ಡಿಸ್ಪ್ಯೂಟ್ ವಿಚಾರದಲ್ಲಿ ಅದನ್ನ ಬಗೆಹರಿಸಿಕೊಳ್ಳುವಂತದ್ದು ಅವಕಾಶಗಳು ಕೂಡ ಇದೆ. ನಿಮ್ಮ ಪಾಲು ಪಾತ್ರ ಕೂಡ ಅದರಲ್ಲಿ ಇರುತ್ತೆ. ಲೀಗಲ್ ಮ್ಯಾಟರ್ಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ದೂರ ಇದ್ದಷ್ಟು ಉತ್ತಮ. ಜೊತೆಗೆ ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಮಟ್ಟಿಗೆ ಗಮನವನ್ನ ಕೊಡಬೇಕಾಗತ್ತೆ. ರವಿ ರಾಶಿಯಿಂದ ಸಂಚಾರ ಆದಾಗ ನಿಮಗೆ ಸ್ವಲ್ಪ ಮಟ್ಟಿಗೆ ತುಂಬಾನೇ ದೃಷ್ಟಿಗೆ ಸಂಬಂಧಪಟ್ಟಂತಹ ದೋಷ ಆಗಿರ್ಬೋದು, ಮತ್ತೆ ನಿಮಗೆ ಹೇರ್ ಫಾಲ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು, ಬ್ಯಾಕ್ ಪೇನ್ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಬ್ಲಾಡರ್ಲಿ ಇಶ್ಯೂ ಬರೋದಾಗಿರ್ಬೋದು, ಇದೆಲ್ಲವೂ ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ತುಲಾ ರಾಶಿ ತುಲಾ ಲಗ್ನದವರು ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರದಲ್ಲಿ ಬರುವಂತಹ ತಿಂಗಳಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಮುಖ್ಯವಾಗಿ ಈ ಬರುವಂತಹ ಏನು ಪರಿಹಾರವನ್ನ ಮಾಡ್ಕೋಬೇಕು ನೋಡಿ. ಮುಖ್ಯವಾಗಿ ಬರುವಂತಹ ತಿಂಗಳಲ್ಲಿ ನೀವು ಬುಧನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಪ್ರತಿ ಬುಧವಾರ ದಿವಸ ವಿಷ್ಣು ಸಹಸ್ರನಾಮವನ್ನ ಪಾರಾಯಣ ಮಾಡಿ, ಬುಧನಿಗೆ ತುಳಸಿಯ ಮಾಲೆಯಿಂದ ಅರ್ಚನೆಯನ್ನ ಮಾಡಿಸ್ಕೊಳ್ಳಿ. ಜೊತೆಗೆ ಕೇತುವಿನ ಪರಿಹಾರ ಅಂದ್ರೆ ಮಂಗಳವಾರ ದಿವಸ ಗಣಪತಿಯ ಆರಾಧನೆ ಮಾಡೋದು, ಮತ್ತೆ ಹುರುಳಿ ಕಾಳನ್ನ ದಾನ ಮಾಡೋದ್ರಿಂದನೂ ಕೂಡ ಕೇತು ಗ್ರಹನ ಸ್ಥಿರವಾಗಿ ನೀವು ಅದನ್ನ ಸ್ಥಿರಗೊಳಿಸಬಹುದು. ಜೊತೆಗೆ ಈ ಬರುವಂತಹ ತಿಂಗಳಲ್ಲಿ ನೀವು ಶುಕ್ರನ ರತ್ನವನ್ನ ಧಾರಣೆ ಮಾಡಿ. ಶುಕ್ರನ ರತ್ನ ನಿಮಗೆ ಜರ್ಕೋನ್ ಆಗಿರ್ಬೋದು, ಡೈಮಂಡ್, ಬೆಳ್ಳಿಯಲ್ಲಿ ಧಾರಣೆ ಮಾಡೋದ್ರಿಂದ ನಿಮ್ಮ ಒಂದು ಅಂದುಕೊಂಡಂತ ಕೆಲಸ ಕಾರ್ಯಗಳಾಗಿರ್ಬೋದು, ಆರೋಗ್ಯದಲ್ಲಿ ವಿಚಾರದಲ್ಲಾಗಿರ್ಬೋದು, ಸಕ್ಸಸ್ ಇವೆಲ್ಲ ಕೂಡ ನಿಮಗೆ ಕೈ ಸೇರುವಂತಹ ಸಾಧ್ಯತೆ ಇರುತ್ತೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.